ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಅಮ್ಮ ಮಮ್ಮಿಗೂ ಇದ್ರು ಮನೆಯಾಟಿಗೂ ಜಗಳವೇ, ನಡೆಯುವ ಜಗಳನ್ನು ತಡೆಯಲು ಸಾಧ್ಯವೇ? ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾಕೆ ಬೇಕು ಅಂತ ಬಾಳ್ವೆ ನೀನಲ್ಲ. ಈ ಪ್ರಪಂಚದಾಗೆ 2 ಮದುವೆ ಮಾಡ್ಕೊಂಡಿರೋ ಯಾವ ಬಡ್ಡಿ ಬಗಾನು ನೆಮ್ಮದಿಯಾಗಿರೋ ಸಾಧ್ಯ ಇಲ್ಲ, ನೆಮ್ಮದಿಯಾಗಿರಲ್ಲ. ಉಗಿರಿ ಕಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗ ನೋಡಿರಿ, ಅವಾಗ ಅವ್ರಿಗೆ ಬುದ್ಧಿ. ನಮ್ದು ಏನ ಕೆಲಸ ಇರ್ತದೆ ಅಕ್ಕ, ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ನೀನ್ ಮಾಡ್ತಿರೋದ್ ಸರಿನಾ? ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ, ನನ್ ಯಾಕೆ ಕೈ ಬಿಟ್ಟಿದ್ದು? ನಾನ್ ನಿನ್ನ ಸ್ವೀಟ್ ಆರ್ಟ್, ನಾನ್ ನಿನ್ ಸ್ವೀಟ್ ಆರ್ಟ್ ಲಲಿತಾ. ನೀನೊಂದ್ ಕೆಲಸ ಮಾಡ, ಯಾರಿಗಾನ ಚುಚ್ಚಿಬಿಟ್ಟು ಜೈಲ್ಗೆ ಹೋಗ್ಬಿಡು. ಸಮಾನತೆ ನೀವೊಂದ್ ನಂಬರ್ ಕೊಡ್ತಾರೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ರೆಂಟ್, ಫುಡ್ ಬಿಟ್ಟು ಎಲ್ಲ ಫ್ರೀ ಕೊಡು. ವಾರಕ್ಕೆ ಸರಿ ಮಟನ್ ಕೊಡ್ತಾರೆ. ಸೂರ್ಯ ಕಿಟಕಿ ಲುಟ್ಟಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನನಗಿದ್ರ ಒಂಥರ ಸಂತೋಷ. ಮತ್ತೆ ಇನ್ನೇನು ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದ್ ಸ್ಟ್ಯಾಚು ಕಟ್ಸ್ಬಿಡ್ತಾ ಇರಲ್ಲ. ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ, ಅಲ್ಲ ಶಾಪ ಅಂತ ಈಗ ತಿಳಿತು. ನಾವು ಮಾಡಿದ ಪಾಪದ ರೂಪನೇ ನೀನು ಅಂತ ಇವತ್ತು ಗೊತ್ತೇ. ಯಾಕೆ ಹುಷಾರು ಸಾರ್, ದರ್ಶನ್ ಫ್ಯಾನ್ಸು ಸರ್ ಅಂತ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ. ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ತೆಗೆದ್ಬಿಟ್ಟು ನಿಮ್ಮ ಅಪ್ಪನ ತುಣ್ಣಕ್ಕೆ ಹುಟ್ಟಿದ್ರೆ ನೀನ್ ಡೈರೆಕ್ಟ್ ಆಗಿ ಓಡಾಡ. ನೀನು 12 ಗಂಟೆಲಿ ಊಟ ಮಾಡಿದ್ರು, ಮೊನ್ನೆ 12 ಗಂಟೆಲಿ ಹುಚ್ಚ ಹೋಯ್ದ್ರಂತೆ ಡಿ ಬಾಸು. ಯಾರಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ನೋಡಿ? ಅರ್ಜೆಂಟ್ ಆಗಿತ್ತಂತೆ, ಹುಚ್ಚ ಹೋಯ್ದ್ಬಿಟ್ಟವ್ರೆ. ಸಿಗರೇಟ್ ಸೇದ್ದೆ ಹೋದ್ರೆ ಕೈ ನಡುಗುತ್ತೆ. ಒಂದು ಸಿಗರೇಟ್ ಕೊಡಿ ಅಂತ. ನಥಿಂಗ್ ಡೂಯಿಂಗ್, ಸುಮ್ಮನೆ ನಿಂತ್ಕ ಅಂದ್ರಂತೆ ಪೊಲೀಸರು. ಒಳಗಡೆ ಹೆಂಗಿದ್ದಾರೆ ನೋಡಿ. ಅಲ್ಲಿ ಸಿಗರೇಟ್ ಅವೈಲಬಲ್ ಇದೆ. ಕೈಯಲ್ಲಿ ಇಟ್ಕೊಂಡಿದ್ದು ನೀರಾ ಅಥವಾ ಬೇರೆ ಏನಾದ್ರು ಗೊತ್ತಾಗಬಾರ್ದು ಅಂತ ಇನ್ನೇನಾದ್ರೂ ಇದೆಯಾ? ಏನು ಬ್ರದರ್, ಚೆನ್ನಾಗಿದೆಯಾ? ಡಲ್ ಆಗಿದೆಯಾ? ದರ್ಶನ್ ಸಣ್ಣ ಆಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದಾರೆ, ಜೈಲಲ್ಲಿ ಒಬ್ಬರೇ ಇರ್ತಾರೆ. ಎಲ್ಲ ಸುದ್ದಿಗಳನ್ನು ನಾವು ಕೂಡ ತೋರಿಸಿದ್ವಿ, ಆದ್ರೆ ಇಲ್ಲ, ಸ್ಥಿತಿಗತಿಗಳ ಆ ರೀತಿ ಇಲ್ಲ. ಆದ್ರೆ ಪತ್ತಲೊಬ್ಬರು ಮಡಿಕೊಂಡಿದ್ದಿಲ್ಲ, ಅವಳು ನಿನಗೆ ಶೋಭೆ ತರಲ್ಲ ಕಣೋ, ಶೋಭೆ ತರಲ್ಲ. A few moments later. ನಾನೇ ನವ್ಸ್ಕೊಳ್ಳಿಲ್ಲ. ಏನಂತೆ ಬೋಸುಡಿ? ನಾನ್ ಯಾಕೆ ಬೋಸುಡಿ ಆಗ್ಲಿ? ನೀನೇ ಕಡೆ ಲೌಡಿ. ಏನು ನನ್ನೇನೆ ಲೌಡಿ ಅಂತ? ಇದಾಕಮ್ಮಿ ಕಾಳಿ ಇಂಕಿ ತರ್ತಿದ್ದೆ. ಬಿಡ್ರವ ಬಿಡಿ. ನೋಡು, ಅಕ್ರಮ ಸಂಬಂಧ. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೈಸ್ ಮಾಡಬೇಕಾಗತ್ತೆ.
ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಎದೆ ಮುಟ್ಕೊಂಡು ಹೇಳ್ಬಿಡಿ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ರೆ ಇದ್ರ ಬಗ್ಗೆ ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ತಪ್ಪು ಮಾಡಿ ಸಾಧಕಂತರ ಮಾತಾಡ್ತಾ ಇದ್ದೀರಾ. ಬಿಗ್ ಬಾಸ್ ಹೊರಗಡೆ ಬಂದಿಲ್ಲ ಅಂದ್ರೆ ನಾನು ಇನ್ಮೇಲೆ ಬದುಕೋದಕ್ಕೆ ಚಾನ್ಸೇ ಇಲ್ಲ.